ಬೇಕು. ನೀನು ಮಾತ್ರ ಅಲ್ಲ ಈ ಒಡಂಬಡಿಕೆ ತಲಾಂತರಿಗೂ, ಫಾರ್ ಜನರೇಷನ್ ಟು ಜನರೇಷನ್. Everyone first must come under this covenant. Everyone must love the Lord. Everyone must understand that's the only one God. That's the God of Jehovah, the God who created the heavens and the earth. உலகத்தை உண்டாக்கின சகல அண்ட சராசரிகளை படைத்த கர்த்தர், கடவுள் ஒருவரே உன்னுடைய கர்த்தர். அவரை நீ முழுசாக அன்பு கூற வேண்டும். ಅವನ ಪೂರ್ಣ ಹೃದಯದಿಂದ ಅಪ್ಪ ಹೇಳ್ತಾರೆ, ಅಬ್ರಾಮ್ ಹೇಳ್ತಾರೆ, ನಿನಗೂ ನಿನ್ನ ಸಂತತಿಯವರಿಗೂ ನಾನು ದೇವರಾಗಿದ್ದೇನೆ. ಹಲ್ಲೆಲೂಯಾ. ಚಪ್ಪಾಳೆ ಬರಲಿ. ನಿನಗೋಸ್ಕರ ನಿನ್ನ ಸಂತತಿಗೋಸ್ಕರವೂ ನಾನು ದೇವರಾಗಿ ಇದ್ದೇನೆ. ದೇವರಿಗೆ ಸ್ತೋತ್ರವಾಗಿ ದೇವರಾಗಿದ್ದೇನೆ. ಮತ್ತೆ ನೀನು ಈ ನಿನ್ನ ಒಡಂಬಡಿಕೆಯನ್ನ ಕೈಗೊಂಡು ನಡೆಯಬೇಕು. ನೀನು ಮಾತ್ರವಲ್ಲದೆ ನಿನ್ನ ಎಲ್ಲಾ ಸಂತತಿಯವರು ತಲಾಂತರಕ್ಕೂ. ನೋಡಿದ ಅವಾಗ ಹೇಳ್ತಾರೆ, ಒಡಂಬಡಿಕೆ ಅಂದ್ರೆ ಏನಿದು? ಅಗ್ರಿಮೆಂಟ್ ಅಂತ ಹೇಳ್ತಾರೆ. ಅಗ್ರಿಮೆಂಟ್ ಅಂದ್ರೆ ಏನು? ಒಂದು ಮನೆ ನಾನು ಕಟ್ಟಿದ್ದೀನಿ, ಈ ಮನೆಯೊಳಗೆ ಯಾವನ ಒಳಗೆ ಬಂದು ನುಗ್ಗಿ ಮನೆಯೊಳಗೆ ಇರೋಕ್ಕಾಗಲ್ಲ. ಅವ್ನು ಬಂದು ನುಗ್ಗಿದ್ರೆ ನಾ ಪೊಲೀಸವ್ರನ್ನ ಕರಿತೀನಿ, ಯಾವನ ಒಳಗೆ ನುಗ್ಗಿದ್ದ ನೋಡಿ ಸರ್ ಅಂತ ಹೇಳ್ತೀವಿ. ಅವ್ನು ಒಳಗೆ ಬರಬೇಕಾದ್ರೆ ನನ್ನ ಹತ್ರ ಅಗ್ರಿಮೆಂಟ್ ಮಾಡ್ಕೋಬೇಕು. ನಾನು ಹೇಳ್ತೀನಿ 10 ಲಕ್ಷ ರೂಪಾಯಿ ಕೊಡಪ್ಪ ಅಂತೀನಿ. 10 ಲಕ್ಷ ರೂಪಾಯಿ ಕೊಟ್ಬಿಟ್ಟು ಅವ್ನು ಅಗ್ರಿಮೆಂಟ್ ಮಾಡ್ಕೊಳ್ತಾನೆ. ಒಂದು 500 ರೂಪಾಯಿ ಸ್ಟಾಂಪ್ ಪೇಪರಲ್ಲಿ ಹಾಕಿ ಸಿಗ್ನೇಚರಲ್ಲಿ ಹಾಕಿ ನನಗೂ ಅವನಿಗೊಂದು ಒಪ್ಪಂದ ಏರ್ಪಡುತ್ತೆ. 11 ತಿಂಗಳು ಇಲ್ಲ 2 ವರ್ಷ ನೀನು ಈಗ ಮನೇಲಿ ಇರ್ಬೋದು. ನನ್ನ ಮನೆಯಿಂದ ಇರುವಂಥ 50 ತೆಂಗಿನಕಾಯಿ ಮರ, ಎಲ್ಲ ತೆಂಗಿನ ಹಣ್ಣುಗಳನ್ನ ತಿನ್ಬೋದು, ತೆಂಗಿನ ಮರ ಹಣ್ಣುಗಳು ತಿನ್ಬೋದು, ಕಾಯಿಗಳನ್ನ ತಿನ್ಬೋದು, ಹಣ್ಣುಗಳನ್ನ ರುಚಿ ನೋಡ್ಬೋದು. ಈ ಮನೆ ಟ್ಯಾಪು ಗೀಪು ಎಲ್ಲ ಸ್ವಂತ ನಿನಗೆ. 2 ವರ್ಷಗಳವರೆಗೆ ಅವ್ನು ಸ್ವಂತ ಆಗಿರುತ್ತೆ. ಅಗ್ರಿಮೆಂಟು. ಆ ಅಗ್ರಿಮೆಂಟ್ ಆಗಿದ್ಮೇಲೆ ಅವನೇನು ಬರೋದೇ ಇಲ್ಲ. ಹಾಗೆ ದೇವ್ರು ಹೇಳ್ತಾರೆ, ಪರಲೋಕದಲ್ಲಿ ಸಕಲ ಆಶೀರ್ವಾದದೇ ನಮ್ಗೆ ಇಟ್ಟಿದ್ದಾರೆ. ಯಾವಾಗ ನೀವು ಒಡಂಬಡಿಕೆಗೆ ಆ ಪಾತ್ರಕ್ಕೆ ಬಂದ್ಬಿಡ್ತೀಯ, ಪರಲೋಕದಲ್ಲೂ ಆಶೀರ್ವಾದವನ್ನು ಅಪ್ಪ ನಿನಗೆ ಹ್ಯಾಂಡ್ ಓವರ್ ಮಾಡ್ತಾರೆ. ಅದಕ್ಕೆ ದೇವ್ರು ಹೇಳ್ತಾರೆ ಮತ್ತಾಯ ಸುವಾರ್ತೆಯಲ್ಲಿ, ಏನು ತಿನ್ನಬೇಕು, ಏನು ಕುಡಿಬೇಕು, ಏನು ಹೊತ್ತುಕೊಳ್ಬೇಕಂದ್ರೆ ಚಿಂತೆ ಮಾಡಬೇಡಿ. ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡಿರಿ.